ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ಮ ಮನೆಯಿಂದ ಇಬ್ರಲ್ಲ 3 ಜನ ಒಯ್ತಿದೀವಿ, ನಿನ್ನನ್ನು ಸೇರ್ಸಿ. ಅವಳು ಬಂದು ನಮ್ ಜೊತೆ ಕಳೆ ಕೀಳ್ತಾಳ ಅನ್ಕೊಂಡಿದ್ದೀನವ. ಅವಳ ಕೈಯಲ್ಲಿ ಇವತ್ ನಾನು ಕಳೆ ಕೀಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರನ್ನೇ ಬದ್ಲು ಮಾಡ್ಕೊಂಡ್ಬಿಡ್ತೀನಿ. ಬರಗಾಲದಲ್ಲಿ ನೀರಿಲ್ದಿರೋ ಗದ್ದೆ ಆದಂಗಾಗದೆ ನಮ್ ಸಂಸಾರ. ಇವಳಿಗೆ ಗದ್ದೆ ಒಟ್ಟು ಚಿಂತೆ. ಇದಕ್ಕೆಲ್ಲ ನೀನು ನಿಮ್ಮ ಅಪ್ಪ ಕಾರಣ. ಅವಳಿಗೆ ಮುದ್ಮಾಡಿ ಸೊಟ್ಟಾಗವಳೆ. ಇವಳಿಗೆ ಹೆಂಗ್ ನೆಟ್ಟಗ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತದೆ. ಅವ್ವ ದಾರಿ ಬಿಡು. ನಿಮ್ಮವ್ವ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಇವತ್ತೇನಾರ ಆಗ್ಲಿ ನಿನ್ ಸೊಂಟಕ್ ದಾರ ಕಟ್ಟಾದ್ರು ಕರ್ಕೊಂಡೋಗಿ ಕಳೆ ಕೀಳಿಸ್ತೀನಿ. ದಿನಕ್ಕೆ 200 ರೂಪಾಯಿ ಕೊಡ್ತಾರೆ ಅಂದ್ರೂ ಅರ್ಥನೇ ಆಗಲ್ವಲ್ಲ ಇವಳಿಗೆ. ಕುಬೇರಪ್ಪನ ಮೊಮ್ಮಗ್ಲಿ ಇವಳು, ಅದಕ್ಕೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಯಾವಾಗ ನೋಡಿದ್ರು ಮಲ್ಗಿರೋದೆ. ಲೇ ಮೈನಾ, ನೀನ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಗದ್ದೆ ಆಟ ಓಡೋದಕ್ಕೆ ನಾನ್ ಬಿಡಕ್ಕಿಲ್ಲ. ಲೇ ಮೈನಾ, ನಿನ್ಗೆ ಹೇಳ್ತಾ ಇರೋದು, ಎದ್ಮೇಲೆ ಕೂಗು, ಬಂದ್ ಬೀಗ ತೆಗಿತೀನಿ. ಅವ್ವ, ನೀನ್ ಅವಳನ್ನ ಕೂಡಾಕಿರೋದು ಗೆಲ್ಲೋ ಕುದುರೆನ ಕಟ್ಟಾಕ್ದಂಗ ಆಗಲ್ವೇನವ? ಲೇ ಕಳ್ಳಂಗೊಂದ್ ಕುಳ್ಳಿನಪ್ಪ ಅಂತ ಅವಳಾಡ್ದಂಗ್ ನೀನು ಆಳ್ಬೇಡ. 2 ವರ್ಷದಿಂದ ನನ್ಗೆ ಯಾಮಾರ್ಸ್ಬಿಟ್ಟೋಯ್ತಾವಳೆ. ಇವಾಗ ಕೂಡಾಕ್ಬಿಟ್ಟು ಕೀನು ನನ್ನ ಹತ್ರನೇ ಇಟ್ಕೊಂಡಿನಿ. ಅದ್ ಹೆಂಗೋಯ್ತಾಳೆ ನಾನು ನೋಡ್ತೀನಿ. ನೀನ್ ಅವಳಿಗೆ ಅಲ್ಲಿ ಹೋಗಕ್ ಬಿಡ್ಲಿಲ್ಲ ಅಂದ್ರೆ ಕೃಷ್ಣನ್ ತಂಗಿ ಸ್ನೇಹ ಮೋಸ್ತಿನ್ ಗೆದ್ಬಿಡ್ತಾಳೆ. ಅವರಲ್ಲ, ಯಾರು ಬೇಕಾದ್ರೂ ಗೆಲ್ಲಿ, ನಮ್ಗದ್ರಿಂದ ಏನೋ ಆಗ್ಬೇಕಾಗಿಲ್ಲ. ನಮ್ಗೆ ಸುಳ್ಳು ಮೋಸ ವಂಚನೆ ಇದ್ಯಾವ್ದು ಗೊತ್ತಿಲ್ಲ. ಬಡವ ನಿಮ್ ಅಡಗ್ದಂಗಿರು ಅಂತ ನಾವಾಯ್ತು ನಮ್ ಪಾಡಾಯ್ತು ಅಂತ ಇದ್ದೀವಿ. ದೊಡ್ಡೋರು ಬರೀ ನಮಗ್ ಬೇಡ. ಅವ್ನ ಊರ್ಗ್ ಪ್ರೆಸಿಡೆಂಟು. ಅವ್ನ್ ವಿಷಕ್ಕೋದ್ರೆ ಕೆಂಡಾಕಾರ್ತಾನೆ, ವಿಷಾಕಾಗ್ತಾನೆ. ಬಾಸು, ಅವನ ಕತೆ ಮುಗಿಸ್ಬಿಟ್ರ? ತೆಗಿಯೋ ಗಾಡಿನ. ನನ್ನ ಕೈಗಂಟಿರೋ ರಕ್ತದ ಕಲೆ ಆರೋ ಅಷ್ಟರಲ್ಲಿ ಅವನು ನನ್ನ ಮಾತು ಕೇಳಬೇಕು. ಇಲ್ಲ ಅಂದ್ರೆ ಅವನು ಉಸಿರು ನಿಲ್ಲುತ್ತೆ. ಜೊತೆಗೆ ಬಸ್ಸು, ನೀವೇನು ಯೋಚನೆ ಮಾಡಬೇಡಿ. ಈ ಸಲ ಗದ್ದೆ ಹೊಡ್ದಾಗ ನಿಮ್ ತಂಗಿನೇ ಗೆಲ್ಲೋದು. ನೋವಾಗ್ತಿದೆ, ಯಾರಾದ್ರೂ ಕಾಪಾಡಿ ದಯವಿಟ್ಟು. ಅಮ್ಮ, ಆಹಾ ಬಾಸು, ರಾಜ್ಕುಮಾರ್ ಅಂತಾರ ರೆಡಿ ಆಗ್ಬಿಟ್ಟಿದ್ದೀರಾ. 2 ವರ್ಷ ನನ್ನ ತಂಗಿನ ಗದ್ದೆನಲ್ಲಿ ಮಣ್ಣು ಮುಗಿಸಿದಾಳೆ. 3ನೇ ವರ್ಷ ಅವಳು ಗೆಲ್ಲೋದಿರ್ಲಿ, ಗದ್ದೆ ಹತ್ರನು ಸುಳಿಬಾರ್ದು. ಬಾಸು, ನಾವೇ ಅವಳನ್ನ ಕಟ್ಟಾಕಿ ಚಿತ್ರಹಿಂಸೆ ಕೊಡ್ಬೇಕು ಅಂತಿದ್ವಿ. ಆದ್ರ ಅವ್ರ ಅಮ್ಮನೇ ಅವಳನ್ನ ಮನೆ ಒಳಗೆ ಕೂಡಾಕಿ ಬೀಗ ಹಾಕವಳೆ. ಬಿಡು ಬಾಸು. ಕೃಷ್ಣ ಅನ್ನೋ ಭಯದ ಮೂಟೆ ಅವ್ರ ಮನದಲ್ಲಿ ಸದಾ ಇರಬೇಕು. ನಾನು ಮಹಾಭಾರತದ ಕೃಷ್ಣ ಅಲ್ಲ, ಮೈಲಾರ್ ಕೋಟೆ ಕೃಷ್ಣ. ನನ್ನನ್ನು ಕಂಡ್ರೆ ಭಕ್ತಿ ಅಲ್ಲ, ಭಯ ಹುಟ್ಬೇಕು.
ಲಕ್ಷ್ಮಿಗೇನಾಯ್ತು? ಅಯ್ಯೋ ಏನ್ ಹೇಳಪ್ಪ ನಾನು. ಅಯ್ಯೋ ಆ ದೇವರು ನಮಗೆ ಎಂಥ ಕಷ್ಟ ಕೊಟ್ಬಿಟ್ಟಪ್ಪ. ಅಯ್ಯೋ ದೇವ್ರೆ, ನೀನಾದ್ರೂ ಹೇಳಿ ಏನಾಯ್ತು ಅಂತ ರತ್ನಕ್ಕ. ಏನ್ ಹೇಳ್ತೀಯ ಮುತ್ತಣ್ಣ, ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಇಲ್ದೇ ಇದ್ರೆ ತಾಯಿ ಮಗು ಇಬ್ರಿಗೂ ತೊಂದರೆ ಇದೆ. ಏನಾಗೈತೆ? ಮಗುಗೆ ಕರಳು ಸುತ್ಕೊಂಡ್ಬಿಟ್ಟಿದೆ. ಅಯ್ಯಯ್ಯೋ, ಅವ ಮಲ್ಕೊಳಕ್ ಬಿಡು, ಸಣ್ಣ ಮಗ ಅವಳು. ಲೇ ಏನೇ ಸಣ್ಣ ಮಗ ನೀನು? ನಿಮ್ಮಪ್ಪ ಹಿಂಗ್ ಅಂದು ಅಂದನೆ ಅವಳು ಸಣ್ಣ ಮಗ ಅಲ್ದೇ ಇದ್ರು ಸಣ್ಣ ಮಗಿ ತರ ಆಡೋದು. ಏ ಬಾಯಿ ತೆಗೆ. ಇವತ್ತು ಅವಳಿಗೆ ಏನ್ ಕಲಿಸ್ಬೇಕು ಏನ್ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತದ. ಏ ನಿನ್ಗೆ ಹೇಳ್ತಾ ಇರೋದು. ಅವ ಮಲ್ಕೊಳ್ಳಿ ಬಿಡವ. ಲೇ ಮೊದ್ಲು ನೀನ್ ಸುಮ್ನೆ ಇರೇ. ಏಯ್ ಎದ್ದೇಳು, ಮಹಾರಾಣಿ ತರ ಮಲ್ಗಿದ್ ಸಾಕು. ನಿನಗೆ ಹೇಳ್ತಾ ಇರೋದು ಎದ್ದೇಳೆ. ಓ ನಿನಗೆ ಬರೀ ಬಾಯಿ ಮಾತಲ್ಲ ಹೇಳಿದ್ರೆ ಕೇಳೋಳಲ್ಲ ನೀನು. ಇರು ಮಾಡ್ತೀನಿ. ಲೇ ಎದ್ದೇಳೆ ಎದ್ದೇಳೆ. ಓ ನೀನು ಅಲ್ಲ ಕಣೆ, ಇವಳು ಮಲಗಿದ್ದಿದ್ನ ನಾನೇ ನೋಡಿದ್ದೀನಿ. ನನ್ನ ಕೈಯಾರೆ ಬೀಗ ಹಾಕೊಂಡು ಹೋಗಿದ್ದೀನಿ. ಹೆಂಗ್ ಹಾಳಾಗೋದ್ಲೆ ಇವಳು. ಅಲ್ಲ ಆ ಗದ್ದೆ ಊಟಕ್ಕೆ ಹೋಗ್ಬೇಡ ಹೋಗ್ಬೇಡ ಅಂತ ಎಷ್ಟು ಬಡ್ಕಂಡೆ. ನನ್ನ ಮಾತು ಕೇಳಿದ್ಲ ಇವಳು. ಕಿಟಕಿ ಏನಾರ ಮುರ್ಕೊಂಡು ಹೋಗ್ಬಿಟ್ಲೇನೆ. ಮತ್ತೆ ಹಳೇದಾಗೈತೆ ಕಿಟಕಿ. ಅಯ್ಯೋ ದೇವ್ರೆ, ಹೆಂಗಪ್ಪ ಆಯ್ತಿದ್ದಲ್ಲ. ಅವ ಬಾ ನನ್ ಜೊತೆ. ಏನು? ಬಾ. ಎಲ್ಲಿಗೆ? ಏನು? ಅವ ಅಲ್ಲಿ ನೋಡು. Sunny,